ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಕಲ್ಯಾಣಪುರಕ್ಕೆ ಹೋಗ್ತಾ ಇದ್ವಿ, ರಮ್ಯಾ ಅವ್ರ ಮನೆಗೆ. ಅವ್ರ ಮನೆಯಲ್ಲಿ ಹಬ್ಬ ಇರೋದ್ರಿಂದ ಸೊ ಇನ್ವೈಟ್ ಮಾಡಿದ್ದಾರೆ, ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ. ಅಮ್ಮ, ಶಿವು, ರಕ್ಷಿತಾ ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದು ಹಾಗೆ ನಮ್ಮನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಾವು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರದ್ದು ಒಂದು ಬೀಗ್ ರೂಟ್ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಲೇಟಾಗಿ ಬರ್ತಿದ್ದಾರೆ. ಇಲ್ಲಾಂದ್ರೆ ಇನ್ನೂ ಇಷ್ಟರಲ್ಲಿ ಬಂದಿರೋರು. ಬೀಗ್ ರೂಟದ್ದು ಕಾರಣದಿಂದ ಸ್ವಲ್ಪ ಲೇಟ್ ಆಗಿದೆ. ಹಾಗೆ ಮಧ್ಯಾಹ್ನ ಒಂದು ಒಳ್ಳೆ ಬಿಸಿಲಲ್ಲಿ ಹೊರಟಿದ್ವಿ. ಶಿವು, ರಕ್ಷಿತಾ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಹಾಗಾಗಿ ಸೊ ಇನ್ನೇನೋ ರೀಚ್ ಆಗೋದ್ರಲ್ಲಿದ್ವಿ. ಅವ್ರ ಮನೆಗೆ ನಾವು ರೀಚ್ ಆದಾಗ ಆಲ್ಮೋಸ್ಟ್ ಒಂದು 3:15 3:30 ಅನಿಸುತ್ತೆ, ಟೈಮ್ ಆಗೋಗಿತ್ತು. ಸೊ ನನಗಂತೂ ರಕ್ಷಿತಾ, ಶಿವು ಅವರೆಲ್ಲ ಬೀಗ್ ರೂಟಕ್ಕೆ ಹೋಗಿ ಬಂದಿದ್ರು. ಬಟ್ ನನಗಂತೂ ಹೊಟ್ಟೆ ಹಸಿತಾ ಇತ್ತು. ಎಷ್ಟೊತ್ತಿಗೆ ಊಟ ಮಾಡ್ತೀನಪ್ಪ ಅಂತ ಅನ್ನಿಸ್ತಾ ಇತ್ತು. ಏನಕ್ಕಂದ್ರೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನನಗೆ. ಆಗಲೇ ಟೈಮಿಂಗ್ಸು ನಿಮಗೆ ಗೊತ್ತಲ್ಲ, 3:30 ಆ ಥರ ಆಗಿದೆ ಅಂತ. ಅಂದರೆ ಆಲ್ಮೋಸ್ಟ್ ಟೈಮ್ ಆದಾಗೇ ಊಟದ ಸಮಯ. ಸೊ ಇವಾಗ ರೀಚ್ ಆದ್ವಿ. ರಮ್ಯಾ ಆಲ್ರೆಡಿ ನಾವು ಹೋಗೋದಕ್ಕಿಂತ ಮುಂಚೆನೇ ಹೋಗಿದ್ಲು. ಬಂಟುಗಂತೂ ಫುಲ್ ಖುಷಿ ನೋಡಿ, ಬಂದಿದ ತಕ್ಷಣ ಅವ್ರ ಮಾವನ ಹತ್ರ ಹೊಟ್ಟೋಗ್ಬಿಟ್ಟ. ಹಾಗೆ ಒಂದು ರಮ್ಯನ ಮುಖದಲ್ಲಿ ಒಂಥರ ಖುಷಿ, ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ ಅಂತ. ಹಾಗೆ ಹೋಗಿದ ತಕ್ಷಣ ನಾವು ಹೇಳ್ದಾಗೆ ಹೊಟ್ಟೆ ಫುಲ್ ಹಸ್ತಿತ್ತು ಅಂತ ಹೇಳ್ಬಿಟ್ಟು ಫಸ್ಟು ಊಟಕ್ಕೆ ಹೋಗ್ಬಿಡೋಣ, ಫಸ್ಟ್ ಊಟ ಮಾಡ್ಕೊಳ್ತೀವಿ ಆಂಟಿ ಅಂತ ಅಂದ್ಬಿಟ್ಟು ಇವಾಗ ಊಟಕ್ಕೆ ಹೋಗ್ತಾಯಿದ್ವಿ. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್, ಈ ಸಮ್ಮರ್ ಸೀಸನಲ್ಲಿ ಆಲ್ಮೋಸ್ಟ್ ಮದುವೆ ಫಂಕ್ಷನ್ಗಳು ಅದು ಇದು ಫಂಕ್ಷನ್ಗಳೆಲ್ಲ ಆಲ್ಮೋಸ್ಟ್ ಇರುತ್ತೆ. ಅದರಲ್ಲೂ ಈ ಒಂದು ಸೀಸನಲ್ಲಿ ಜಾತ್ರಾ ಮಹೋತ್ಸವ ಅಂತೂ ಎಲ್ಲ ಕಡೆ ಗ್ರಾಮ ದೇವತೆ ಹಬ್ಬ ಮಾಡ್ತಾರೆ. ಸೊ ಅದೇ ಥರ ರಮ್ಯಾ ಅವ್ರ ಮನೆಯಲ್ಲೂ ಕೂಡ ಗ್ರಾಮ ದೇವತೆ ಹಬ್ಬ ಇದ್ದಿದ್ದರಿಂದ ಇವತ್ತು ಅವ್ರು ಇನ್ವೈಟ್ ಮಾಡಿದರು. ಸೊ ಎಲ್ರೂ ಬಂದ್ವಿ. ನಿಮ್ಮ ಕಡೆನೂ ನೀವು ಗ್ರಾಮ ದೇವತೆ ಹಬ್ಬ ಮಾಡ್ತೀರಾ? ಜಾತ್ರಾ ಮಹೋತ್ಸವ ಒಬ್ಬೊಬ್ಬರು ಒಂದೊಂದು ಮಾರಮ್ಮನ ಜಾತ್ರೆ ಮಾಡ್ತಾರೆ, ಮತ್ತು ಪಟ್ಲದಮ್ಮ ಜಾತ್ರೆ, ಅವ್ರದ್ದು ಗ್ರಾಮ ದೇವತೆ ಏನಿದೆ ಆ ರೀತಿ ಹಬ್ಬಗಳನ್ನ ಮಾಡ್ತಾರೆ. ಸೊ ನಮ್ಮೂರಲ್ಲಿ ನಮ್ಗೆ ಈ ಥರ ಹಬ್ಬ ಇಲ್ಲ. ನಮ್ಮದು ವಾರ್ಷಿಕೋತ್ಸವ ಅಂತ ಅಂದ್ಬಿಟ್ಟು ದೇವಸ್ಥಾನದ್ದು ದೇವ್ರದ್ದು ಮಾಡ್ತಾರೆ, ಸಿರಿಗಳ ಲಕ್ಷ್ಮಿ ಅದೆಲ್ಲ ವರ್ಷಕ್ಕೊಂದ್ಸಲ. ಸೊ ಈ ಥರ ಗ್ರಾಮ ದೇವತೆ ಹಬ್ಬ ಅಂತ ಅಂದ್ಬಿಟ್ಟು ಯಾವುದೂ ಇಲ್ಲ. ಸೊ ಹಾಗಾಗಿ ನಮಗಿದೆಲ್ಲ ಒಂಥರ ಹೊಸ ಅನುಭವ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ನಾನು ಹೇಳ್ದಾಗೆ ನಿಮ್ಗೆ ಹೇಳ್ದೆ ಅಲ್ವಾ, ಆಲ್ರೆಡಿ ಟೈಮ್ ಆಗೋಗಿತ್ತು. ನನಗಂತೂ ತುಂಬ ಹೊಟ್ಟೆ ಹಸಿತಾಯಿತ್ತು ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್, ಹಾಗ್ಯಾರು ಎಲೆಕ್ಟ್ರಿಕ್ ಮಲ್ಟಿಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಈ ಒಂದು ಪ್ರಾಡಕ್ಟ್ ಬಂದು ತುಂಬಾ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಇದರಲ್ಲಿ ನಾವು ಅಡುಗೆ ಮಾಡ್ಬೋದು. ಇದನ್ನ ಹಾಸ್ಟೆಲಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋದಾಗಲೂ ಕೂಡ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಏನಾದರೂ ಬೈ ಮಾಡಬೇಕು ಅಂತ ಹೇಳಿದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಇದನ್ನು ಬೈ ಮಾಡ್ಬೋದು. ಮದುವೆ ಹುಡುಗಿನ ಆಗ್ಲೇ 4 ಗಂಟೆಗೆ ಬಂದೈತೆ ಹೆಚ್ಚು ಕಡಿಮೆ. ಬೆಕ್ಕಂದ್ರೆ ಇಷ್ಟ ಇವಳಿಗೆ. ಚೆನ್ನಾಗೈತಿ ಒಂಥರ. ಶಿವಮಜ್ಜಿ ಅವಳು ಬಂದಿದ್ಲು, ಅವ್ರು ಹೊಡೆದ್ಬಿಟ್ಲಲ್ಲ, ಹೋಗ್ಬಿಟ್ಲು ನಮ್ಮ ಮನೆಯವಳು. ಬೆಕ್ಕ ನಮ್ಮ ಮನೆಯೊಳಗೆ ಎಲ್ಲ ತಂದೋನಿ ಎಲ್ಲ ಹಾಕ್ತೇನೆ ಸುಜನು. ಓಡಾಡದೇ ಇರ್ತಕ್ಕಂಥ ಸ್ಥಳ ಯಾವುದು? ಮೈಸೂರು ಸಿಟಿ ಒಳಗಾಗಿಲ್ವಾ? ಒಳಗೆ ಸೇರ್ಕೊಂಡಿರ್ತಾವ. ನಾವು ಹಳ್ಳಿ ಅಂದ್ರೆ ಅದಕ್ಕೆ ಒಂಥರ ಎಷ್ಟು ತಣ್ಣಗೈತೆ ನೋಡಿ ಆ ಜಾಗ, ಸಕ್ಕ ತಣ್ಣಗೈತೆ. ಇದು ಯಾಕೆ ಚಿಂಟು? ನೋಡಿ, ನನ್ನ ತಂಗಿ ಚಾಪೆ ತಗೋಬತ್ತವಳೆ.
ಟಿಕೆಟ್ ಊರಪ್ಪ ಈ ತರ ಮಿಸ್ ಆಗ್ತಾ ಇದೆ. ಅತಿಥಿ ಸತ್ಕಾರ ಮಾಡಿ ನೀವೀಗ. ಲೂಸ್ ಲೂಸ್ ಅಂತ ಕಾಣ್ತೈತೆ ಅವಳೆ ಸಣ್ಣ ಆದಂಗೆ. ಸಣ್ಣ ಆಗಿದ್ದೀನಿ ಕಣೆ ನಾನು. ಎಷ್ಟು ಸಾಫ್ಟ್ ಆಗಿ ಎಷ್ಟು ಕಂಫರ್ಟಬಲ್ ಆಗೈತೆ. ನಾವ್ ಇಂತ ತಗೊಳ್ಳೋದೇ ಇಲ್ಲ. ಹೌದು ಬಟ್ ತುಂಬಾ ಸಣ್ಣ ಕಾಣಿಸ್ತಾ ಇದೆ ಸ್ಲಿಮ್ ಆಗಿ. ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ ಚಿಂಟುಗೂ ಅಷ್ಟೇ ಏಲಕ್ಕಿ ಬಾಳೆಹಣ್ಣು ಇಷ್ಟ ಇಲ್ಲ. ಸೂಪರ್ ಆಗಿರುತ್ತೆ ಅಲ್ವಾ? ಪಚ್ಚ ಬಾಳೆಹಣ್ಣು ಅಂದ್ರೆ ಇಷ್ಟ. ಕಾಣ್ತಾ ಇಲ್ಲ ಕಣ್ ಸೌಮ್ಯ, ಏನು ರಮ್ಯ ಸೌಮ್ಯನ ಮಕ್ಕನೇ ಕಾಣ್ತಾ ಇಲ್ಲ. ಒಳ್ಳೆ ಹಾಗೆ ಫ್ರೆಂಡ್ಸ್, ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡೆಲ್ಲ ಹೊರಟ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಊಟ ಮುಗಿಸ್ಕೊಂಡು ರಮ್ಯಾ ಅವ್ರ ಮನೆಯಿಂದ ಕುಂಕುಮ ಎಲ್ಲ ತೊಗೊಂಡು ಇವಾಗ ಪೃಥ್ವಿ ಅವ್ರ ಮನೆಗೆ ಬಂದಿದ್ದೀವಿ, ನಮ್ಮ ಚಿಕ್ಕಮ್ಮ ಅವ್ರ ಊರಿಗೆ. ಇವಾಗ ಫಸ್ಟು ಮನೆ ಹತ್ರ ಬರಲಿಲ್ಲ, ನಾವು ಡೈರೆಕ್ಟ್ ಬಂದ ತಕ್ಷಣ ಅವರೆಲ್ಲರೂ ತೋಟದ ಹತ್ರ ಇದ್ದರು. ಸೊ ತೋಟದ ಹತ್ರನೇ ಬಂದ್ವಿ. ತೋಟ ಅಂತೂ ತುಂಬ ಚೆನ್ನಾಗಾಗಿದೆ. ತುಂಬ ಖುಷಿ ಆಯ್ತಾಯಿತ್ತು ನೋಡಿದ್ರೆ, ಚೆನ್ನಾಗಿತ್ತು ತೋಟ. ಹಾಗೆ ನಮ್ಮ ಆಂಟಿ ಹೋಗಿದ ತಕ್ಷಣ ಮಾತಾಡಿಸ್ಬಿಟ್ಟು ನಮಗೆಲ್ಲ ಏನಂದರೆ ಎಳ್ನೀರದು ಫುಲ್ ಹಬ್ಬ ಅಂತ ಹೇಳ್ಬೋದು. ಇನ್ನು ನಿಮಗೆ ಗೊತ್ತು ನಾವು ಎಷ್ಟು ಕೊಡಬೇಕು, ಎಷ್ಟು ಕೊಟ್ಟು ಕುಡಿಬೇಕು ಅಂತ ಹೇಳಿ. ಈ ಬಿಸಿಲಿಗಂತೂ ಮೈಸೂರಲ್ಲಿ ಎಳ್ನೀರು ರೇಟು 40 ರೂಪಾಯಿ 50 ರೂಪಾಯಿ ಹಿಂಗೆ ಆಗೋಗಿದೆ. ಸೊ ಎಲ್ಲರೂ ಅದರಲ್ಲೂ ಈ ಟೇಸ್ಟ್ ಅಂತೂ ಸಿಗೋದೇ ಇಲ್ಲ ಬಿಡಿ. ಸಖತ್ತು ಟೇಸ್ಟ್ ಆಗಿತ್ತು, ಸ್ವೀಟ್ ಆಗಿತ್ತು. ಸೊ ನಮ್ಮ ಆಂಟಿ ಪೃಥ್ವಿಯಲ್ಲಿ ಶುಂಠಿ ಹಾಕಿದಾರಲ್ವ, ಅಲ್ಲಿದ್ದಾನೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿಗೆ ಹೋಗ್ತಾಯಿದ್ವಿ ಇವಾಗ. ರಕ್ಷಿತಾ ನೀರು ಆರ್ಲಿ ಅಂದ್ಬಿಟ್ಟು ಊರಿನ ಬತ್ತ ಈಗ ಊರಿಗೆ ಹೋಗಿದ್ರು. ಪಚ್ಚಬಾಳೆ ಫ್ರೈಡ್ ಜೊತೆಗೆ ಪೃಥ್ವಿ ನೋಡಿ ಮೈಸೂರಲ್ಲಿ ಟೌನಲ್ಲಿ ಕೆಲಸ ಮಾಡ್ಕೊಂಡು ಮತ್ತೆ ವಾರದಲ್ಲಿ ಇಲ್ಲಿ ಬಂದು ಅವ್ರ ಜಮೀನಲ್ಲಿ ಕೆಲಸ ಮಾಡ್ತಾನೆ. ನೋಡಿ ಇಲ್ಲಿ ಎಷ್ಟು ಕೆಲಸ ಮಾಡ್ತಾನೆ. ಶುಂಠಿ ಬೆಳೀತಾ ಇದಾರೆ, ಅಡಿಕೆ ಬೆಳೀತಾ ಇದಾರೆ, ತೆಂಗಿನಕಾಯಿ. ಸ್ವೀಟ್ ಆಗುತ್ತೆ ಗಂಜಿ ಏನು ಇಷ್ಟು ಗಾತ್ರಕ್ಕೆ ತೋಟ ಇರೋಗಿಲ್ಲ ಒಂದು ಲೆಕ್ಕಕ್ಕಿಲ್ಲ. ಮಾತಾಡ್ಸ್ಬೋದ ಅಂತ ಬಂದು ಫೋಟೋ ಹೊಟ್ಟೋಗಿದೆ ಗ್ಲಾಸ್ ತೋಟವ. ಈಗ ಕಡ ನಾವು ಪೃಥ್ವಿ ತೋಟದಲ್ಲವನೇ ಅಂತ ನೀರದು ಗೊತ್ತಿಲ್ಲ ನನಗೆ. ಪೃಥ್ವಿ ಬೆಳಿಗ್ಗೆ 7 ಗಂಟೆಗೆ ಸಿಗ್ತಾ ಇಲ್ಲ ನಮ್ಗೆ. ಕಿತಾಪತಿ ಹೆಂಗಸರು ನೀವು ಹೆಂಗಸರು ಕಿತಾಪತಿ ಹೆಂಗಸರು ಗಂಡಸರು ಇವರು ಕಿತಾಪತಿ ಗಂಡಸರು. ಹಾಗೆ ನಮ್ಮ ಆಂಟಿ ಮನೆಗೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಸಖತ್ ಎಂಜಾಯ್ ಮಾಡಿದ್ವಿ. ನೋಡಿ ಬಂಟುನ ಫುಲ್, ಅವನಂತೂ ಫುಲ್ ಹ್ಯಾಪಿ, ತಂಬಿಟ್ಟು ಇಟ್ಕೊಂಡು ತಿಂತಾಯಿದ್ದಾನೆ. ಫುಲ್ ಖುಷಿ ಆಯಿತು. ಎಲ್ಲರ ಜೊತೆ ಇವತ್ತು ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ದು. ಫೈನಲ್ ಆಗಿ ನಮ್ಮ ಆಂಟಿ ಪೃಥ್ವಿ ನಮಗೋಸ್ಕರ ಅಂತ ಹೇಳಿ ಏನು ಮಾಡಿದ್ದಾನೆ ನೋಡಿ. ಏನಂತ ಹೇಳಿದ್ರೆ, ಹೋಗಿ ಅವನು ಚಿಕನ್ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಕೆಲಸದ ಮಧ್ಯಾಹ್ನ ನಮ್ಮ ಚಿಕ್ಕಮ್ಮ ನಮಗೋಸ್ಕರ ಅಡುಗೆ ಮಾಡಿ ಇವಾಗ ಎಲ್ಲರೂ ಊಟ ಮಾಡಿಕೊಂಡು ನಾವು ಕೂಡ ಹೊರಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಏನಕ್ಕಂದರೆ ಹೋಗೋಷ್ಟರಲ್ಲೇ ಆಲ್ಮೋಸ್ಟ್ 10:35 ಆಗೋಯ್ತು ಮನೆಗೆ. ನೋಡ್ತಾ ಇದ್ದೀರಲ್ಲ, ಇವಾಗ ಎಲ್ಲರೂ ಊಟ ಕೂತ್ಕೊಳ್ಳಿ ಅಂತ ಕರಿತಾ ಇದ್ರು ನಮ್ಮ ಆಂಟಿ. ಊಟ ಮಾಡ್ಕೊಂಬಿಡಿ,
ಅಂತ ಹೇಳಿ. ಅದು ಬೇರೆ ಇವತ್ತು ಏನಾಗ್ಬಿಟ್ಟಿತ್ತಂದರೆ ಅವ್ರದ್ದು ಊರಲ್ಲಿ ಇವತ್ತು 1 ಅವರ್ ಕರೆಂಟ್ ಬೇರೆ ತೆಗೆದ್ಬಿಟ್ಟಿದ್ರು. ಅದಕ್ಕೆ ಅರ್ಧ ಸ್ವಲ್ಪ ಅಡುಗೆ ಆಗೋದು ಲೇಟ್ ಆಗೋಯಿತು. ಹೊರ್ಗಡೆ ಎಲ್ಲ ಕೂತಿದ್ದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ಕೊಂಡು ಹರಟೆ ಹೊಡೆದಿದ್ದಾಯ್ತು. ಇವಾಗ ಇವ್ರಿಗೆ ಏನಂದರೆ ಮ್ಯಾಚ್ ನೋಡಬೇಕು, ಶಿವು, ನವೀನ್ ಅವರೆಲ್ಲರೂ. ಸೊ ಮ್ಯಾಚ್ ನೋಡಬೇಕು ಅಂತ ಹೇಳಿ 3 ಜನ, ಪೃಥ್ವಿ, ನವೀನ್ ಅವರು ಮತ್ತು ಶಿವು 3 ಜನನೂ ಸೇರ್ಕೊಂಡು ಇಷ್ಟೋ ತನಕ ಮ್ಯಾಚ್ ಕೂಡ ನೋಡಿದ್ರು ಇವತ್ತು. ಸೊ ಮ್ಯಾಚ್ ನೋಡ್ತಾಯಿದ್ರು. ಹಾಗೆ ನೋಡ್ತಾನೆ ಟೈಮ್ ಆಗೋಯ್ತು ಊಟದ್ದು. ನಾನು ಹೇಳ್ದಾಗ ನಮ್ಮ ಆಂಟಿ ಕರೀತಾಯಿದ್ರು ಅಂತ. ಸೊ ಈಗ ಫೈನಲ್ ಆಗಿ ಊಟಕ್ಕೆ ಕುತ್ಕೊಳ್ತಾ ಇದ್ವಿ. ಸಾಂಬಾರಂತೂ ಫ್ರೆಂಡ್ಸ್ ಸೂಪರಾಗಿತ್ತು. ನಾವು ಇಲ್ಲೇ ಮಾಡೋದು ಒಂದು ಟೇಸ್ಟ್ ಇರುತ್ತೆ, ಬಟ್ ಅದೇ ಒಂಥರ ಸೂಪರಾಗಿರುತ್ತೆ. ಸಾಂಬಾರು ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಊಟ ಆದಮೇಲೆ ನಾವು ಮನೆಗೆ ಬರ್ತಾಯಿದ್ವಲ್ಲ, ಆವಾಗ ನನ್ನ ತಮ್ಮ ಹೇಳ್ತಾ ಇದ್ದ, ಆಂಟಿ ಹತ್ರ ಒಂದು ಸ್ವಲ್ಪ ಸಾಂಬಾರು ಇಸ್ಕೊಂಡು ಬಂದ್ಬಿಡ್ಬೇಕಿತ್ತು, ಆಂಟಿ ಮಾಡಿರೋ ಸಾಂಬಾರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದ. ಹೌದು, ಅವನು ಹೇಳೋ ಥರ ನಿಜವಾಗ್ಲೂ ಸಾಂಬಾರು ಸಖತ್ತಾಗಿತ್ತು. ಅಲ್ಲಿ ಟೇಸ್ಟೇ ಏನೋ ಒಂಥರ ಚೆನ್ನಾಗಿತ್ತು. ಅದರಲ್ಲೂ ಇವಾಗ ಮುದ್ದೆ ಮತ್ತು ಚಿಕನ್ ಸಾಂಬಾರು ಒಳ್ಳೆ ಟೇಸ್ಟು. ಅದರಲ್ಲೂ ನಮ್ಮ ಆಂಟಿ ಮಾಡಿರೋ ಸಾಂಬಾರಂತೂ ಇವತ್ತು ಸೂಪರ್ಬ್ ಆಗಿತ್ತು ಅಂತಲೇ ಹೇಳ್ಬೋದು. ನಾನು ಹೇಳ್ದಾಗೆ ಈ ರೀತಿ ಶಿವು ಪಾರ್ಸೆಲ್ ತೊಗೋಬೇಕಿತ್ತು ಅಂತ ಹಂಗೆ ಫೀಲ್ ಆಗ್ತಾಯಿತ್ತು. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಫೈನಲ್ ಆಗಿ ಇವಾಗ ಕುಂಕುಮ ತೊಗೊಂಡು ಎಲ್ಲರೂ ಹೊರಡ್ತಾ ಇದ್ವಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.